ಕಾಂಬಿನೇಷನ್ ಸ್ಕಿನ್. ಸೊ ಕಾಂಬಿನೇಷನ್ ಸ್ಕಿನ್ ಅಂದರೆ ಏನು? ನಿಮ್ಮ ಫೇಸ್ನ ಟಿ ಝೋನ್ ಅಂದರೆ ಹಣೆ, ಮೂಗು ಹಾಗೂ ಮೂಗಿನ ಸೈಡ್ಸ್ ಹಾಗೂ ಚಿನ್ ಈ ಏರಿಯಾ ಮಾತ್ರ ಆಯಿಲ್ ಇರುತ್ತೆ. ಉಳಿದ ಭಾಗದಲ್ಲಿ ಅಂದರೆ ನಿಮ್ಮ ಚೀಕ್ಸ್ ಎಲ್ಲ ಡ್ರೈ ಆಗಿರುತ್ತೆ. ಸೊ ಹೀಗಿದ್ದಾಗ ಮೇಕಪ್ ಪ್ರಾಡಕ್ಟ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಗೊತ್ತಾಗೋದಿಲ್ಲ. ಮ್ಯಾಟ್ ಫಿನಿಷ್ ಕೊಡುವಂಥ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾ ಅಥವಾ ಒಂದು ಹೈಡ್ರೇಷನ್ ಕೊಡುವಂಥ ಒಂದು ಡ್ಯೂವಿ ಫಿನಿಷ್ ಕೊಡುವಂಥ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಈ ಒಂದು ವಿಡಿಯೋ ಬಂದು ಕಾಂಬಿನೇಷನ್ ಸ್ಕಿನ್ ಟೈಪ್ ಇರೋರಿಗೋಸ್ಕರ. ಈಗ ಮಾಯ್ಶ್ಚರೈಸರ್ ಮೊದಲನೇ ಸ್ಟೆಪ್ಪು, ಬಟ್ ನೀವು 2 ಮಾಯ್ಶ್ಚರೈಸರ್ನ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಒಂದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್, ಇದು ಮಿನಿಮಲಿಸ್ಟ್ನ ವಿಟಮಿನ್ B5 ಆಯಿಲ್ ಫ್ರೀ ಮಾಯ್ಶ್ಚರೈಸರ್. ಇದನ್ನು ನೀವು ಬೇಸಿಗೆಗಾಲದಲ್ಲಿ ಯೂಸ್ ಮಾಡ್ಬೋದು. ಮೇಕಪ್ ಹಾಕಿದ್ರು ಮೇಕಪ್ ಹಾಕಿಲ್ಲ ಅಂದರೂ ಈ ಒಂದು ಮಾಯ್ಶ್ಚರೈಸರ್ನ ನೀವು ಬೇಸಿಗೆಗಾಲದಲ್ಲಿ ಯೂಸ್ ಮಾಡ್ಬೋದು. ಏನಕ್ಕೆ ಅಂತ ಅಂದರೆ ಸ್ಪೆಸಿಫಿಕ್ಕಾಗಿ ಬೇಸಿಗೆಗಾಲದಲ್ಲಿ ಏನಕ್ಕೆ ಅಂದರೆ ನೋಡಿ, ಇದನ್ನು ನೀವು ಸ್ಕಿನ್ ಮೇಲೆ ಹಾಕಿ ಬ್ಲೆಂಡ್ ಮಾಡಿದ ನಂತರ ಕ್ವಿಕ್ಕಾಗಿ, ಬಿಕಾಸ್ ಇಟ್ ಈಸ್ ಲೈಟ್ ಜೆಲ್ ಇನ್ ಟೆಕ್ಸ್ಚರ್, ಕ್ವಿಕ್ಕಾಗಿ ಒಂದು 20 ಸೆಕೆಂಡ್ಸಲ್ಲಿ ನಿಮ್ಮ ಸ್ಕಿನ್ ಇದು ಅಬ್ಸಾರ್ಬ್ ಮಾಡಿಕೊಂಡು ಒಂದು ನ್ಯಾಚುರಲ್ ಮ್ಯಾಟ್ ಫಿನಿಷ್ ಕೊಡುತ್ತೆ. ಅಂದರೆ ಹೈಡ್ರೇಷನ್ ಕೂಡ ಕೊಡುತ್ತೆ, ಡ್ಯೂವಿಯಾಗಿ, ಗ್ಲಾಸಿಯಾಗಿ, ಆಯಿಲಿಯಾಗಿ ಕೂಡ ಕಾಣೋದಿಲ್ಲ. ಈಗ ಇದು ಸೆಟಾಫಿಲ್ನ ಮಾಯ್ಶ್ಚರೈಸರ್ ಏನಿದೆ ನೋಡಿ, ಇದನ್ನು ನೀವು ಚಳಿಗಾಲದಲ್ಲಿ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರ ಒಂದು ಸ್ಕಿನ್ ಏನಿದೆ ಟಿ ಝೋನ್ ಬಿಟ್ಟು ಬೇರೆ ಏರಿಯಾಸಲ್ಲಿ ಡ್ರೈ ಆಗಿರುತ್ತೆ. ಬಟ್ ವಿಂಟರ್ ಸೀಸನ್ ಅಂತ ಬಂದಾಗ ಫುಲ್ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನೀವು ಡಿಫ್ರೆನ್ಸ್ ಕಾಣಿಸ್ತಿದೆ ನೋಡಿ, ಸೆಟಾಫಿಲ್ ಹಾಕಿರೋ ಕಡೆ ಫುಲ್ ಗ್ಲಾಸಿಯಾಗಿ ಹೈಡ್ರೇಷನ್ ಇರೋ ಥರ ಕಾಣುತ್ತೆ. ಸೊ ಈ ಫೀಲ್ ಕೂಡ ಆಗುತ್ತೆ ಅದೇ ರೀತಿಯಲ್ಲಿ, ಫುಲ್ ಪ್ಲಂಪಿಯಾಗಿ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು. ಸೊ ಆ ಒಂದು ಹೈಡ್ರೇಷನ್ ಡೀಪಾಗಿ ಕೊಡುವ ಕಾರಣದಿಂದ ಈಗ ಚಳಿಗಾಲ ನಡೀತಿರೋದ್ರಿಂದ ನಾನು ಸೆಟಾಫಿಲ್ನ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಸೊ ನಿಮಗೆ ಇವಾಗ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನೋಡಿ, ಯಾವುದೇ ಒಂದು ಮೇಕಪ್ ಅಂತ ನಾವು ಮಾಡಿದ್ರೆ ನಾವು ಯಾವ ಒಂದು ಫೇಸ್ ವಾಶಿಂದ ಫೇಸ್ ವಾಶ್ ಮಾಡ್ತಿದ್ದೀವಿ, ಮುಖನ ತೊಳ್ಕೊಳ್ತಿದ್ದೀವಿ, ಅಥವಾ ಯಾವ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀವಿ, ಯಾವುದೋ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀವಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮ್ಮ ಸ್ಕಿನ್ ಪ್ರೆಪ್ ಸ್ಟೆಪ್ ಆಗಿರುತ್ತೆ. ಇದರ ಮೇಲೆ ನೀವು ಹಾಕುವಂಥ ಮೇಕಪ್ ಪ್ರಾಡಕ್ಟ್ಸ್ ಆ ಒಂದು ನೀವು ಫಸ್ಟ್ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಎಲ್ಲ ಹಾಕಿರ್ತೀರಲ್ವ, ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಡೇ ಟೈಮಲ್ಲಿ ಮೇಕಪ್ ಮಾಡ್ಕೊಳ್ತಿದ್ರೆ ಪ್ಲೀಸ್ ಯೂಸ್ ಸನ್ಸ್ಕ್ರೀನ್, ಇಲ್ಲ ಅಂದರೆ ಸನ್ಸ್ಕ್ರೀನ್ ಅವಶ್ಯಕತೆ ಇಲ್ಲ ಈವ್ನಿಂಗ್ ಟೈಮ್ ಅಥವಾ ನೈಟ್ ಟೈಮ್ ಆಗಿದ್ದರೆ. ಈಗ ಸ್ಕಿನ್ನನ್ನು ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರೆ ಆಯಿಲಿ ಸ್ಕಿನ್ ಇರೋರಿಗೆ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ಪೋರ್ಸ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಯಿಲ್ ಪ್ರೊಡಕ್ಷನ್ ಎಲ್ಲಿ ಜಾಸ್ತಿ ಇರುತ್ತೆ ನೋಡಿ, ಅಲ್ಲಿ ಆಟೋಮ್ಯಾಟಿಕ್ಕಾಗಿ ಪೋರ್ಸ್ ಫಾರ್ಮೇಷನ್ ಆಗಿರುತ್ತೆ. ಸೊ ಇದನ್ನು ನಾವು ಬ್ಲರ್ ಮಾಡಿ ಮ್ಯಾಟ್ ಮಾಡಬೇಕಾಗತ್ತೆ. ಯಾಕಂದರೆ ಆಯಿಲ್ ಪ್ರೊಡಕ್ಷನ್ನು ಸ್ಟಾಪ್ ಆಗುತ್ತೆ. ಸ್ಟಾಪ್ ಅಂತ ಹೇಳೋದು ಕಾಲ ಕಂಟ್ರೋಲ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರೈಮರ್ ಯೂಸ್ ಮಾಡ್ತಿರೋದು, ಪ್ರಾಶ್ನ ಮ್ಯಾಟಿಫೈಯಿಂಗ್ ಜೆಲ್ ಪ್ರೈಮರ್. ಸೊ ಇದೇನು ಮಾಡುತ್ತೆ, ಬೇಸಿಕಲಿ ಆ ಒಂದು ಪೋರ್ಸ್ ಎಲ್ಲ ಎದ್ದು ಕಾಣಿಸ್ತಿರೋಂಗೆ ಮಾಡುತ್ತೆ, ಪ್ಲಸ್ ಪೋರ್ಸ್ನ ಫಿಲ್ ಕೂಡ ಮಾಡುತ್ತೆ. ದಸ್ ಕಂಟ್ರೋಲ್ ದ ಪ್ರೊಡಕ್ಷನ್ ಆಫ್ ಎಕ್ಸೆಸಿವ್ ಆಯಿಲ್. ಸೊ ಆಗ ಏನಾಗುತ್ತೆ, ನಿಮಗೆ ಆ ಒಂದು ಟಿ ಝೋನ್ ಏರಿಯಾ ಆಗಿರ್ಬೋದು, ಫೇಸ್ನ ಫುಲ್ ಏರಿಯಾ ಆಗಿರ್ಬೋದು, ಜಾಸ್ತಿ ಆಯಿಲಿ ಅನಿಸೋದಿಲ್ಲ. ಎಸ್ಪೆಷಲಿ ನೀವು ಟಿ ಝೋನ್ ಏರಿಯಾನಲ್ಲಿ ನೀಟಾಗಿ ಹಾಕ್ಕೊಂಡು ಉಳಿದಿರುವಂಥ ಪ್ರಾಡಕ್ಟ್ನ ಫುಲ್ ಫೇಸ್ ಮೇಲೆ ನೀವು ಹಾಕ್ಕೋಬೋದು ಲೈಟಾಗಿ. ಈಗ ಡಾರ್ಕ್ ಸರ್ಕಲ್ಸ್ನ ಕನ್ಸಿಲ್ ಮಾಡೋದಕ್ಕೆ ನೀವು ಕನ್ಸಿಲರ್ ಯೂಸ್ ಮಾಡಬೇಕಾಗತ್ತೆ ಆಬ್ವಿಯಸ್ಲಿ. ಬಟ್ ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರಂತ ಬಂದಾಗ ನೀವು ಆದಷ್ಟು ಮ್ಯಾಟ್ ನ್ಯಾಚುರಲ್ ಫಿನಿಷ್ ಕೊಡುವಂಥ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಕಂಪ್ಲೀಟ್ಲಿ ಮ್ಯಾಟ್ ಫಿನಿಷ್ ಕೊಡುವಂಥ ಪ್ರಾಡಕ್ಟು ಬೇಡ, ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ನನ್ನು ಡ್ಯೂಯಿ ಕೂಡ ಮಾಡುವಂಥ ಪ್ರಾಡಕ್ಟ್ಸ್ ಬೇಡ. ನ್ಯಾಚುರಲ್ ಮ್ಯಾಟ್ ಫಿನಿಷ್ ಅಂತೀವಿ ನೋಡಿ. ಈಗ ಪೌಡರಿ ಮ್ಯಾಟ್ ಅಂದರೆ ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ ಮ್ಯಾಟ್ ಮಾಡುತ್ತೆ ನೋಡಿ. ಈ ಒಂದು ಕನ್ಸಿಲರ್ನ ಬ್ಲೆಂಡ್ ಮಾಡೋದಕ್ಕೆ ನಾನು ಪ್ಯಾಕ್ನ ಈ ಒಂದು 231 ಕನ್ಸಿಲರ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಐ ರೀಸೆಂಟ್ಲಿ ಬಾಟ್ ದಿಸ್ ಕನ್ಸಿಲರ್ ಬ್ರಷ್ ಆ್ಯಂಡ್ ನಾನು ಆ್ಯಬ್ಸಲ್ಯೂಟ್ಲಿ ಲವಿಂಗ್ ಇಟ್. ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಐ ಆಮ್ ಟೇಕಿಂಗ್ ಅ ಪಾಸ್ ಆ್ಯಂಡ್ ಲೆಟ್ಟಿಂಗ್ ಯು ನೋ ಅಬೌಟ್ ದಿಸ್ ಬ್ರಷ್. ಇಟ್ಸ್ ಅ ವಂಡರ್ಫುಲ್ ಬ್ರಷ್. ಇನ್ ಕೇಸ್ ನೀವೇನಾದರೂ ಬ್ರಷ್ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾರೆ, ಯು ಕ್ಯಾನ್ ಗಿವ್ ದಿಸ್ ಅ ಟ್ರೈ. ಸೊ ನಾನು ಎಲ್ಲಿದ್ದೆ, ನ್ಯಾಚುರಲ್ ಫಿನಿಷ್ ಕೊಡುವಂಥ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಇದೆ. ಈ ಒಂದು ಮೇಬೆಲಿನ್ ಫಿಟ್ ಮಿ ಅವರ ರೇಂಜ್ ಏನಿದೆ ನೋಡಿ, ಇಟ್ಸ್ ಅಮೇಝಿಂಗ್ ಇಫ್ ಯು ಹ್ಯಾವ್ ಆಯಿಲಿ ಸ್ಕಿನ್, ನಾರ್ಮಲ್ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್, ಮೂರಕ್ಕೂ ಸೂಟ್ ಆಗುತ್ತೆ. ಈಗ ನಾನು ಮೇಬೆಲಿನ್ ಫಿಟ್ ಮಿ ರೇಂಜ್ ಇದೆ ಅಂತ ಹೇಳಿದಾಗ ಆಬ್ವಿಯಸ್ಲಿ ಐ ಆಮ್ ಯೂಸಿಂಗ್ ದೇರ್ ಫೌಂಡೇಶನ್. ಫುಲ್ ಫೇಸ್ ಮೇಲೆ ಡಾಟ್ ಮಾಡಿ ನಾನು ಬ್ರಷ್ನಿಂದ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ನೀವು ನೋಡ್ಬೋದು
ಒಂದು ಪರ್ಫೆಕ್ಟ್ ನ್ಯಾಚುರಲ್ ಮ್ಯಾಟ್ ಫಿನಿಶ್ ಇದೆ. ಈಗ ನಾನು ಡ್ಯೂಯಿ ಫಿನಿಶ್ ಪ್ರಾಡಕ್ಟ್ಸ್ ಹಾಕಿದರೆ ನನ್ನ ಸ್ಕಿನ್ ಇನ್ನೂ ಡ್ಯೂವಿಯಾಗಿ ಕಾಣಿಸ್ತಿತ್ತು. ಬಿಕಾಸ್ ಇಟ್ ಈಸ್ ಅ ನ್ಯಾಚುರಲ್ ಫಿನಿಶ್ಡ್ ಕೊಡುವಂಥ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಒಂದು ಫೇಸ್ ಮ್ಯಾಟಾಗಿ ಕೂಡ ಇದೆ, ಪ್ಲಸ್ ಕಂಫರ್ಟಬಲ್ ಒಂದು ಡ್ಯೂಯಿ ಫಿನಿಶ್ ಇದೆ. ಇಟ್ಸ್ ನಾಟ್ ದಟ್ ಓವರ್ ಡ್ಯೂಯಿ ಫಿನಿಶ್. ನಿಮ್ಗೆ ಇವಾಗ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರು ನೋಡಿ ಈ ರೀತಿ ಪ್ರಾಡಕ್ಟ್ಸ್ನ ಬ್ಯಾಲೆನ್ಸ್ ಮಾಡ್ತಾ ಚೂಸ್ ಮಾಡಬೇಕಾಗತ್ತೆ. ಈಗ ನಾನು ಕ್ಲೋಸಪ್ಪಲ್ಲಿ ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಪ್ರೈಮರ್ ಹಾಕಿರೋದ್ರಿಂದ ಒಂದು ಸ್ಮೂತ್ ಫಿನಿಶ್ ಇದೆ, ಪೋರ್ಸ್ ಎದ್ದು ಕಾಣಿಸ್ತಿಲ್ಲ. ಆ್ಯಂಡ್ ಪೌಡರ್ ಬದಲು ನೀವು ಲೂಸ್ ಪೌಡರ್ ಬದಲು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಫಾರ್ ಬೋತ್ ಕಾಂಬಿನೇಷನ್ ಸ್ಕಿನ್ ಆ್ಯಸ್ ವೆಲ್ ಆಸ್ ಆಯ್ಲಿ ಸ್ಕಿನ್ ಇರೋರು. ಫಸ್ಟು ಪೌಡರ್ ಪಫ್ನ ತೊಗೊಂಡು, ಬ್ರಷ್ ಬೇಡ, ಐ ಆಮ್ ಸೇಯಿಂಗ್ ಇಟ್ ಅಗೇನ್, ಯೂಸ್ ಅ ಪೌಡರ್ ಪಫ್ನ ತೊಗೊಂಡು ಟೀ ಝೋನ್ ಏರಿಯಾ, ಅಂದರೆ ನೀವು ಎಲ್ಲಿ ಸ್ವೆಟ್ ಆಗ್ತೀರ, ಎಲ್ಲಿ ಆಯ್ಲಿ ಆಗುತ್ತೆ ನೋಡಿ. ಫಸ್ಟು ನಾನು ಹೇಳಿದಾಗೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಇರೋರು ಬಂದು ಫೇಸ್ನ ಟೀ ಝೋನಲ್ಲಿ ಸ್ವೆಟ್ ಆಗ್ತೀರ ಜಾಸ್ತಿ. ಸೊ ಆ ಏರಿಯಾನಲ್ಲಿ ಜೆಂಟಲಾಗಿ ನೀವು ಕಾಂಪ್ಯಾಕ್ಟ್ ಪೌಡರ್ನ ತೊಗೊಂಡು ಪ್ರೆಸ್ ಮಾಡಬೇಕಾಗತ್ತೆ, ಜೆಂಟಲ್ ಟ್ಯಾಪ್ ಕೊಡ್ತಾ. ಇನ್ನು ಉಳಿದಿರುವಂಥ ಪ್ರಾಡಕ್ಟ್ ಏನಿರುತ್ತೆ ನೋಡಿ ಪಫಲ್ಲಿ, ಅದನ್ನು ತೊಗೊಂಡು ನೀವು ಫುಲ್ ಫೇಸ್ ಮೇಲೆ ಬ್ಲೆಂಡ್ ಮಾಡ್ಬೋದು. ಅದಕ್ಕೆ ನೀವು ಫುಲ್ ಫೇಸ್ ಮೇಲೆ ಆ ಬ್ಲೆಂಡ್ ಮಾಡೋದಕ್ಕೆ ಎಕ್ಸ್ಟ್ರಾ ಪೌಡರ್ ತೊಗೊಳ್ಳುವಂಥ ಅಗತ್ಯ ಏನಿಲ್ಲ. ಬಿಕಾಸ್ ಜಾಸ್ತಿ ಪೌಡ್ರ್ ಹಾಕಿದ್ರೆ ಆ ಏರಿಯಾಸಲ್ಲಿ ಇನ್ನೂ ಡ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಐಬ್ರೋಸ್ನ ಫಿಲ್ ಮಾಡಿ ನೀವು ಬೇರೆ ಏನು ನಿಮಗೆ ಐ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಆದರೆ ಐ ಮೇಕಪ್ ಮಾಡಿಕೊಂಡು ಯು ಕ್ಯಾನ್ ಫಿನಿಶ್ ಯುವರ್ ಮೇಕಪ್ ಲೈಕ್ ಹೌ ಎವರ್ ಯು ವಾಂಟ್. ಇದು ಒಂದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ತುಂಬ ಬೇಸಿಕ್ ಸ್ಟೆಪ್ಸ್ನ ತೋರಿಸ್ತಾ ಇದ್ದೀನಿ. ಸ್ವಿಸ್ ಬ್ಯೂಟಿಯ ಐಬ್ರೋ ಪೆನ್ಸಿಲ್ನ ತೊಗೊಂಡು ನಾನು ಐಬ್ರೋಸ್ನ ಫಿಲ್ ಮಾಡ್ತಿದ್ದೀನಿ. ಆ್ಯಂಡ್ ಯಾವುದೇ ಒಂದು ಕಾಜಲ್ ಐ ಮೇಕಪ್ ಎಲ್ಲ ಏನೂ ಮಾಡ್ತಿಲ್ಲ. ಬಿಕಾಸ್ ನಾನು ಒಂದು ಸ್ಕಿನ್ನ ಹೇಗೆ ನೀವು ಬೇಸ್ ಮೇಕಪ್ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ಐ ಆಮ್ ನಾಟ್ ಟೆಲ್ಲಿಂಗ್ ಯು ಮೋರ್ ಅಬೌಟ್ ಐ ಮೇಕಪ್. ಆವಾಗ ಏನಾಗುತ್ತೆ, ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನಿಮಗೂ ಕೂಡ ತುಂಬ ಜಾಸ್ತಿ ಏನು ಇಷ್ಟೊಂದೆಲ್ಲ ಇದೆಯಪ್ಪ ಮೇಕಪ್ ಅಂತ ಅನಿಸುತ್ತೆ. ಸೊ ಫಸ್ಟು ಈ ಮೇಕಪ್ ಅಂತ ನೀವು ನೋಡಿದ್ರೆ ನಾನು ಫೌಂಡೇಶನ್ ಬಗ್ಗೆ ಏನು ಹೇಳಿದೆ, ಕನ್ಸೀಲರ್ ಬಗ್ಗೆ ಏನು ಹೇಳಿದೆ, ಮೇನ್ಲಿ ಮಾಯ್ಶ್ಚರೈಸರ್ ಬಗ್ಗೆ ಏನು ಹೇಳಿದೆ, ಈ ಒಂದು ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಯಾವ ರೀತಿಯಾದಂಥ ಫೌಂಡೇಶನ್ ಯೂಸ್ ಮಾಡಿದೆ, ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದಾದ ನಂತರ ನೀವು ಯು ಕ್ಯಾನ್ ಫಿನಿಶ್ ಯುವರ್ ಮೇಕಪ್ ಲೈಕ್ ಹೌ ಎವರ್ ಯು ವಾಂಟ್. ಆ್ಯಂಡ್ ಈಗ ಇನ್ನೊಂದು ಏನಂದರೆ ಕ್ರೀಮ್ ಪ್ರಾಡಕ್ಟ್ಸ್, ಕ್ರೀಮ್ ಕಾಂಟೋರ್, ಕ್ರೀಮ್ ಬ್ಲಷ್, ಕ್ರೀಮ್ ಹೈಲೈಟರ್ ಇದೆಲ್ಲ ನೀವು ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಟೈಪ್ ಆಗಿರೋದ್ರಿಂದ. ಬಿಕಾಸ್ ನಿಮ್ಮ ಚೀಕ್ಸ್ ಏನಿದೆ ಆಲ್ರೆಡಿ ಇಟ್ ಮೇಕ್ಸ್ ಯು ಫೀಲ್ ಡ್ರೈ ಆಗಿ ಫೀಲ್ ಆಗುತ್ತೆ. ಸೊ ನೋ ಪ್ರಾಬ್ಲಮ್ ಇನ್ ಯೂಸಿಂಗ್ ಕ್ರೀಮ್ ಪ್ರಾಡಕ್ಟ್ಸ್ ಚೀಕ್ಸ್ ಮೇಲೆ. ಆಬ್ವಿಯಸ್ಲಿ ನಿಮ್ಗೆ ಇಷ್ಟ ಆದರೆ ಪೌಡರ್ ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಮಸ್ಕರ ಹಾಕಿದೆ, ಮಾರ್ಸ್ನ ಮಸ್ಕರ ಯೂಸ್ ಮಾಡಿದೆ. ಆ್ಯಂಡ್ ಫಾರ್ ಲಿಪ್ಸ್ಟಿಕ್ ಕಲಬಾರ್ನ ಈ ಒಂದು ಇದು ಒಂಥರ ಲಿಪ್ಸ್ಟಿಕ್ ಅಂತ ಕೂಡ ಹೇಳೋಕ್ಕಾಗಲ್ಲ, ಲಿಪ್ ಟಿಂಟ್ ಅಂತ ಕೂಡ ಹೇಳೋಕ್ಕಾಗಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ. ಲಿಪ್ಸ್ಟಿಕ್ ಹಾಕ್ಕೊಳ್ಳೋಕೆ ಇಷ್ಟ ಅಲ್ದಿರೋರು ಯು ಕ್ಯಾನ್ ಗಿವ್ ದಿಸ್ ಅ ಟ್ರೈ. ಒಳ್ಳೆ ಕಲರ್ ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಸೊ ದ್ಯಾಟ್ ಯು ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ಫುಲ್ ಫೇಸ್ನ ಒಂದ್ಸರಿ ನೀಟಾಗಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇಯಿಂದ ಸೆಟ್ ಮಾಡ್ಕೊಬಿಡಿ. ನಿಮ್ಗಾದರೆ ಫೌಂಡೇಶನ್ ಹಾಕಿ ಪೌಡರ್ ಹಾಕ್ತಿರಲ್ವ, ಆವಾಗ ಒಂದು ಸರಿ ಸೆಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಫುಲ್ ಫೇಸ್ ಮೇಕಪ್ ಆದಮೇಲೆ ಇನ್ನೂ ಒಂದು ಸರಿ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ಬನ್ ಹಾಕ್ಕೊಂಡೆ. ಬಿಕಾಸ್ ಮೈ ಹೇರ್ ವಾಸ್ ಫೀಲಿಂಗ್ ವೆರಿ ಗ್ರೀಸಿ, ಯಾಕಂದರೆ ತಲೆಗೆ ಸ್ನಾನ ಮಾಡಿರಲಿಲ್ಲ, ಫುಲ್ ಜಾಸ್ತಿ ಆಯ್ಲಿ ಆಗಿತ್ತು. ಸೊ ಜಾಸ್ತಿ ಹೇರ್ ಸ್ಟೈಲ್ ಮಾಡೋದು ಬೇಡ ಅಂದ್ಬಿಟ್ಟು ಜಸ್ಟ್ ಒಂದು ಟಾಪ್ ಬನ್ ಹಾಕ್ಕೊಂಡೆ. ಆ್ಯಂಡ್ ನೀವು ನೋಡ್ಬೋದು ಸ್ಕಿನ್ ಹೇಗೆ ಕಾಣಿಸ್ತಿದೆ ಅಂತ. ಅಷ್ಟು ಮ್ಯಾಟ್ ಆಗೂ ಇಲ್ಲ, ಅಷ್ಟು ಡ್ಯೂವಿ ಆಗೂ ಇಲ್ಲ, ನ್ಯಾಚುರಲ್ ಮ್ಯಾಟ್ ಆರ್ ನ್ಯಾಚುರಲ್ ಡ್ಯೂವಿ ಫಿನಿಶ್ ಕೊಟ್ಟಿದೆ. ಸೊ ಈ ಥರ ಇದ್ದರೆ ನಿಮ್ಮ ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರ ಮೇಕಪ್ ಜಾಸ್ತಿ ಹೊತ್ತಿರುತ್ತೆ, ನಿಮಗೂ ಕೂಡ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.